ಎರಡು ವಿಷಯಕ್ಕೆ ಮಾತ್ರ ನಾನು ಇವತ್ತು ಉತ್ತರ ಕೊಡ್ತೀನಿ. ಅವರು ಫಲಾನುಭವಿಗಳು ಅಂದದ್ದಕ್ಕೆ ಪೂಜಾರ್ ಅಂತಾವು ಫಲಾನುಭವಿಗಳು ಅಂದದ್ದಕ್ಕೆ ಕೊನೆಗೆ ವೇದಿಕೆ ಮುಖಾಂತರ ಮತ್ತು ನಿಮ್ಮ ಪ್ರೆಸ್ಸಿನವ್ರ ಮುಖಾಂತರನ ತಾವು ಒಪ್ಕೊಂಡ್ರು. ಇವರು ಮೊನ್ನೆ ಇವರು ನೀರು ಹೊಡಿತಿದ್ರು, ಈ ಮಟ್ಟಕ್ಕೆ ಬೆಳೆದಾರ ಅನ್ನುವಂಥ ಒಬ್ಬರು. ಇನ್ನೊಬ್ಬರು ನಾವು ಒಂದು ತಿಂಗಳಿಗೆ 2,50,000 ರೂಪಾಯಿ ನಾನು ಇದನ್ನು ತುಂಬ್ತೀನಿ, GST ತುಂಬ್ತೀನಿ ಅಂತ ಹೇಳಿದ್ರು ರಾಜೀವ್ ರೇವಂತ್. ಮತ್ತು 2.5 ಲಕ್ಷ ರೂಪಾಯಿ ಇದನ್ನು ತುಂಬುವಂಥ ಮನುಷ್ಯ ಕನಿಷ್ಠ 20 ಲಕ್ಷ ರೂಪಾಯಿ ಒಂದು ತಿಂಗಳಿಗೆ ಲಾಭ ಆಯಿತು. ನಿಮ್ಗೆ ತಿಳಿದಂಗೆ, ನನಗೆ ತಿಳಿದಂಗೆ ಒಂದು ತಿಂಗಳಿಗೆ 2.5 ಲಕ್ಷ ರೂಪಾಯಿ GST ತುಂಬ್ತೀನಿ ಅಂದ್ರೆ ಅವ್ರು 10 ಪಟ್ಟು 25 ಲಕ್ಷ ಆಗ್ತದೆ. 25 ಲಕ್ಷ ನೀವು ಪ್ರತಿ ತಿಂಗಳನ್ನು ಫಲಾನುಭವಿಗಳು ಆಗಲಾರ್ದು ತೊಗೊಂಡ್ರು. ಮತ್ತು ಫಲಾನುಭವಿಗಳು ಅಂತ ಯಾರಿಗೆ ಅನ್ಬೇಕು ಅಂತ 20 ವರ್ಷಕ್ಕೆ 2.5-3 ಕೋಟಿ ರೂಪಾಯಿ ಲಾಭ ತಿಂದು ನೀವು ಬೆಳೆಸಿದ್ದೆ ಯಾರನ್ನ? ಮತ್ತೊಬ್ಬ ನೀರು ಹೊಡುವಂಥ ಮನುಷ್ಯ ಇಂಥ ಜಿಲ್ಲೆಯೊಳಗೆ 4 ಇನೋವಾ ತೊಗೊಂಡು ಅಡ್ಡಾಡುವಂಥವ್ರ ಮಟ್ಟಿಗೆ ಬೆಳಿಬೇಕಾದ್ರೆ ನಿಮ್ಮ ಹಿಂದಿದ್ದವ್ರನ್ನ ಎಷ್ಟು ಬೆಳೆಸಿರಪ್ಪ ಅಂತ ನಾನು ನಿಮ್ಮ ಮುಖಾಂತರ ಕೇಳಕ್ಕೆ ಇಚ್ಛೆ ನಿಮ್ಮ ಮುಖಾಂತರ ನಿಮ್ಮನ್ನು ನೀವು ಈ ಮಟ್ಟಕ್ಕೆ ಪಾರ್ಟಿ ವಿಚಾರದ ಅವ್ರು ಬೆಳೆದು ನೀವು ಎಷ್ಟು ಮಂದಿ ಬೆಳೆಸಿರಂತ ಅವ್ರು ನಿಮ್ಮ ಮುಖಾಂತರ ಉತ್ತರ ಹೇಳ್ಬೇಕು. ಅವ್ರು ನಾಳೆ ಬೆಳಿಬೇಕಲ್ಲ, ಪಾರ್ಟಿ ಬೆಳೆದಂಗೆ ಹೆಂಗೆ ಆಕತ್ತದ? ಫಲಾನುಭವಿಗಳು ಅಲ್ಲ ಹಾಕತ್ತೈತಿ. ಮತ್ತು ಫಲಾನುಭವಿಗಳು ಅಂತ ಯಾರಿಗೆ ಅನ್ಬೇಕು ನಾವು? ಮತ್ತು ಇನ್ನೊಬ್ಬ ಮನುಷ್ಯ ಸತ್ಯನಾರಾಯಣ ಹೇಮಾತ್ರಿ ಅಂತೇಳಿ ಆ ವೇದಿಕೆ ಮ್ಯಾಗ 40 ವರ್ಷ ಪೂಜಾರ್ ಜೊತೆನೇ ಅದನ್ನ ಅವರು ನಾವು ಕುಡಿಯೋದೀವಿ. ಈಗ ಒಂದು ಭವಿಷ್ಯ ಒಂದು 5-6 ತಿಂಗಳು ಆಗಿರ್ಬೇಕು. ಆ ಕಡೆ ಹೋಗಿ ಅವ ಆ ಗುಂಪಂದ್ರೆ ಆಕು ಇದೇನು ಹೋಗ್ಬೇಕು ಹರಿದ್ದಿಲ್ಲ ಹೋಗಿ ಅವು ನೈತಿಕತೆಯಲ್ಲಿ ಪೂಜಾರ್ಗ ಅಂತ ಹೇಳ್ತಾನ. ಅಲ್ಲಪ್ಪ ನೀನು ನೈತಿಕತೆಯಲ್ಲಿ ಮನುಷ್ಯ ಅನ್ಕೊಂಡು 40 ವರ್ಷ ಯಾಕಿದ್ದಿ? ಮತ್ತು ನೀವು ಹೋಗಿ ಹಿಂಗೆ ಮಾತಾಡೋದು ಕಾರಣ ಏನು ಹೇಳ್ಬೇಕಲ್ಲ ಅದನ್ನು. ಮತ್ತು ನಿನ್ನ ಲಾಭ ಏನಾಗೈತಿ ಅದನ್ನು ಈ ಇದ್ರ ಮುಖಾಂತರ ಹಂಗೆ ಹೇಳಿ ಕುಂತ್ರೆ ಮುಗಿಯಂಗಿಲ್ಲ. ಈ 3 ಮಂದಿ ಕೇಳ್ತೀನಿ ನಾನು. ಒಬ್ಬವ ನೀರು ಹೊಡುವಂಥ ಮನುಷ್ಯ 4 ಗಾಡಿ ತೊಗೊಂಡು ಬೆಳೆದಂಥವ ಅವ ಎಷ್ಟು ಮಂದಿ ಬೆಳೆಸ್ಯಾನ ಅವ್ನ ಹೆಸರು ಕೊಡ್ಬೇಕು. ನಾವು ಬೆಳೆದಿಲ್ಲ, ಅವ್ರೇನು ಹೇಳ್ಯಾರಲ್ಲ, ನಾವೆಲ್ಲರೂ ಕೂಡಿಗೆ ಇದೀವಿ, ನಾವು ಪಾರ್ಟಿ ಸಂಘಟನೆ ಮಾಡೀವಿ. ನಾವು ಜಮ್ಮು ಕಾಶ್ಮೀರ ಮಟ್ಟೂ ಹೋಗಿ 40-60 ವರ್ಷ ನಮ್ಗೆ ಈಗ 40 ವರ್ಷ ಪಾರ್ಟಿ ಕಟ್ಟಿವಿ. ಯಾರೋ ಬಂದ ಮುಖಾಂತರ ಯಾವ್ಯಾವ ಕಾರಣಕ್ಕೆ ಪಾರ್ಟಿ ಬಿಟ್ಟು ಹೋಗಿ ಮತ್ತೆ ಬಂದೀವಿ, ಪ್ರಾಮಾಣಿಕವಾಗಿ ಪಾರ್ಟಿ ಕೆಲಸ ಮಾಡಕತ್ತೀವಿ. ಮತ್ತು ನೀವು ಎಲ್ಲರೂ ಸವಾಲು ಮಾಡಿ ಪೂಜಾರ್ ಜೊತೆ ಬಂದ್ರೆ ನೋಡ್ತೀನಿ ನಿಮ್ಮನ್ನು ತರ್ತೀವಿ ಅಂತ ಹೇಳಿದ್ರೆ ಅವೆಲ್ಲ ಭಾಳ ಮುಗಿಸಿ ಬಂದೀವಿ ನಾವು. ಪಾಕಿಸ್ತಾನ ಮಟ್ಟನೂ ಸಮೀಪ ಹೋಗಿ ಬಂದೀವಿ ನಾವು. ಅಂಥವೆಲ್ಲ ಭಾಳ ನೋಡಿದ್ದೀವಿ. ನಿಮ್ಮ ಇದ್ರ ಮುಖಾಂತರ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅದು ಏನು ರೈತರು ಬಂದು ಕೊಡಿ, ನಾವು ಇಲ್ಲೇ ಜಿಲ್ಲಾ ಕಾರ್ಯಾಲಯದಾಗ ಅದೀವಿ ಮತ್ತು ಕಾಯಂ ಬರ್ತೀವಿ. ನಾವು BJP ಬಿಟ್ಟು ಎಲ್ಲಿ ಹೋಗೋದಿಲ್ಲ, ನಾವು BJP ಅವರು BJP ಇರ್ತೀವಿ ಅಂತ ಹೇಳಕ್ಕೆ ನಿಮ್ಮ ಮುಖಾಂತರ ಇಚ್ಛೆ ಪಡ್ತೀವಿ. ಸರ್, ಈಗ ಜಿಲ್ಲಾಧ್ಯಕ್ಷರು ಏನು ಹೇಳಿದ್ರು ನಿಮ್ಮಲ್ಲಿ? ನಮಗೆ ಭರವಸೆ ಕೊಟ್ಟಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ ನಾವು ಪ್ರೆಸ್ ಮೀಟ್ ಕರೆದು ನಾವು ಎಲ್ಲಿ ಹೇಳಿಲ್ಲ. 4 ಗೂಡಿ ಮಧ್ಯಾಹ್ನ ನಾವು ಪಾರ್ಟಿ ಇದನ್ನು ಬಗೆಹರಿಸೋಣ ಅನ್ನೋ ಭರವಸೆ ಇವತ್ತು ಕೊಟ್ಟಿದ್ದಾರೆ. ಅವರು ಖಂಡಿತವಾಗಿ ನಾವು ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಸರ್, ರಾಜ್ಯಾಧ್ಯಕ್ಷರು ಮಾತಾಡಿದ್ರು, ಭಾಷೆ ಮುಖಾಂತರ ಹೇಳಿದ್ರು, ಅದೇ ಪ್ರವೃತ್ತಿ ಮುಂದುವರಿತಿಲ್ಲ ಅಂತ. ಎಲ್ಲಿವರೆಗೂ ಖಂಡಿತವಾಗಿ ಇನ್ನು ಬರುವಂಥ ದಿವಸಗಳೊಳಗೆ ನಮ್ಗೆ ಭರವಸೆ ಕೊಟ್ಟಿದ್ದಾರೆ ನಾರಾಯಣ MP ಅವರು ಮತ್ತು ಜಿಲ್ಲಾ ಅಧ್ಯಕ್ಷರು. ಖಂಡಿತವಾಗಿ ನಮ್ಮ ಬರುವಂಥ ಸ್ವಲ್ಪ ದಿವಸದೊಳಗೆ ನಮ್ಮ ಬಗೆಹರಿಸ್ತೇವೆ ಅಂತ ಹೇಳಿದ್ದಾರೆ. ಖಂಡಿತವಾಗಿ ಬಗೆಹರಿಸೋಣ. ಪಾರ್ಟಿಯಿಂದ ಏನು ಹೇಳಿಕೆ ಕೊಟ್ಟಿರೋ ಒಬ್ಬ MLC ವಿರುದ್ಧ ನಮಗೂ ಕೊಡಕ್ಕೆ ಬರ್ತೈತಿ. ಮಾನ್ಯ ಶಾಂತಿ ಮಠ ಅವ್ರ ವಿರುದ್ಧ ಕೊಡಕ್ಕೆ ಆಗೋದು ಮಾಡೋಕ್ಕಾಗ. ನಾವೆಲ್ಲ ಸಾಮಾನ್ಯ ಕಾರ್ಯಕರ್ತರು ಒಬ್ಬ MLA MP ವಿರುದ್ಧ ಮಾತಾಡಬಾರ್ದು. ಅದಕ್ಕೆ ಆ ಮುಖಾಂತರ ಇದನ್ನು ಇಟ್ಕೊಂಡು ನಾವು ಒಂದು ಅರ್ಜಿ ಕೊಟ್ಟಿದ್ದೀವಿ, ಮನವಿ ಕೊಟ್ಟಿದ್ದೀವಿ. ಖಂಡಿತವಾಗಿ ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ಕೊಂಡು ಭರವಸೆ ನಮಗಿದೆ. ಮನವಿ ಕೂಡ ಕೊಟ್ಟಿದ್ದೀವಿ. ಯಾವ ಕಾರಣಕ್ಕೆ ಮತ್ತು ಏನು ನಿಮ್ಮ ಜಿಲ್ಲಾಧ್ಯಕ್ಷರಿಂದ ತಮಗೇನು ಭರವಸೆ? ಕಳೆದ 1-2 ವರ್ಷಗಳಿಂದ ಪಕ್ಷದ ನಾಯಕರ ನಡುವೆ ಇದ್ದಂಥ ಒಂದು ವಿವಾದ ಅದು ಈಗ ಕಾರ್ಯಕರ್ತರ ಮಟ್ಟದಲ್ಲಿ ಬಂದದ್ದು. ಮತ್ತು ಕೆಲವು ಪದಾಧಿಕಾರಿಗಳು, ಕೆಲವು ಕಾರ್ಯಕರ್ತರು ಪತ್ರಿಕಾಗೋಷ್ಠಿ ಮಾಡಿ ಈಗಿರುವ ವಿಧಾನ ಪರಿಷತ್ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ PH ಪೂಜಾರ್ ಅವರ ಮೇಲೆ ಅವಹೇಳನಕಾರಿ ಹೇಳಿಕೆಗಳನ್ನು ಪತ್ರಿಕಾಗೋಷ್ಠಿ ಮೂಲಕ ಏಕವಚನದಲ್ಲಿ ಮಾತನಾಡಿದ್ದು ಇದು ನಮ್ಮ ಪಕ್ಷದ ಶಿಸ್ತಿನ ಉಲ್ಲಂಘನೆ ಆಗ್ತದೆ. ಅದಕ್ಕೆ ಅವರ ಮೇಲೆ ಕ್ರಮ ಜರುಗಿಸಬೇಕು, ಶಿಸ್ತು ಕ್ರಮ ತೆಗೆದುಕೊಳ್ಬೇಕು, ಅವರನ್ನು ಪಕ್ಷದಿಂದ ವಿಚಾರಿಸಬೇಕು ಅಂತ ಮನವಿ ಕೊಡಲಿಕ್ಕೆ ನಾವು ಜಿಲ್ಲಾಧ್ಯಕ್ಷರಿಗೆ ಭೇಟಿಯಾಗಲಿಕ್ಕೆ ಬಂದಿದ್ದೇವೆ. ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಅದನ್ನು ಜಿಲ್ಲಾಧ್ಯಕ್ಷರು ಪರಿಗಣಿಸ್ತೀವಿ, ಅದನ್ನು ಸೂಕ್ತ ಕ್ರಮ ತಗೊಳ್ತೀವಿ, ರಾಜ್ಯಾಧ್ಯಕ್ಷರ ಜೊತೆ ಮಾತಾಡ್ತೀನಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ.
ಎಷ್ಟು ದಿನದೊಳಗೆ ಇದು ಕಳೆದ ನಿನ್ನೆ ಮೊನ್ನೆದಲ್ಲ ಸರ್ ಇದು ಕಳೆದ ಹಲವು ವರ್ಷಗಳಿಂದ ಕೂಡ ಇದೇ ರೀತಿ ಆಗ್ತಾ ಇದೆ. ಭರವಸೆಗಳಿಗೆ ಇದೇ ಸಿಗ್ತಾ ಇದೆ. ಹಿಂದೆ ಮುಂದುವರೆದ್ರೆ ಪಾರ್ಟಿಗೆ ಸಾಕಷ್ಟು ನಷ್ಟ ಆಗುತ್ತೆ. ಅದೇ ಪಾರ್ಟಿಗೆ ನಷ್ಟ ಆಗ್ತೈತೆ ಅನ್ನೋದಕ್ಕೋಸ್ಕರನೇ ಇನ್ನೂ ಮತ್ತಷ್ಟು ನಷ್ಟ ಆಗಬಾರ್ದು ಅಂತ ನಾವು ಪತ್ರಿಕಾಗೋಷ್ಠಿ ಮಾಡಲಿಲ್ಲ. ಅವರು ಒಂದು ಏನೋ ಮೂರ್ಖತನ ಹೆಜ್ಜೆ ಇಡ್ತಾರೆ ಅಂತ ಹೇಳಿ ನಾವು ಅವರಂತೆ ಮೂರ್ಖರಾಗ್ಲಿಕ್ಕೆ ಬರಲ್ಲ. ಅದಕ್ಕೆ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಲಿಲ್ಲ. ನೇರವಾಗಿ ನಮ್ಮ ಅಧ್ಯಕ್ಷರ ಹತ್ರ, ಜಿಲ್ಲಾಧ್ಯಕ್ಷರ ಹತ್ರ ಬಂದು ಮನವಿಯನ್ನು ಕೊಟ್ಟಿದ್ದೀವಿ. ಸರಿಪಡಿಸೋ ಜವಾಬ್ದಾರಿ ಜಿಲ್ಲೆಯ ಎಲ್ಲ ನಾಯಕರದು, ರಾಜ್ಯದ ಎಲ್ಲ ನಾಯಕರದು, ರಾಜ್ಯ ಅಧ್ಯಕ್ಷರದು ಜವಾಬ್ದಾರಿ. ಪಕ್ಷ ಬೆಳಿಬೇಕು, ಸಂಘಟಿತವಾಗಿ ಆಗಬೇಕು ಅಂದರೆ ಒಂದಕ್ಕೊಂದು ಎಲ್ಲರನ್ನೂ ಜೋಡಣೆ ಮಾಡ್ತಾ ಹೋಗ್ಬೇಕು. ನೀನು ಬೇಡ, ನಾನು ಬೇಡ, ಅವ ಬರಬೇಡ, ಇನ್ನೂ ಬರಬೇಡ ಅಂದರೆ ಪಕ್ಷ ಬೆಳೆಯಲ್ಲ. ಪಕ್ಷ ಬೆಳೆಸೋಕ್ಕೆ ಪ್ರತಿಯೊಬ್ಬರೂ ಬೇಕು, ಸಣ್ಣವರು ದೊಡ್ಡವರು ಎಲ್ಲರೂ ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲರನ್ನೂ ಒಂದು ಸೂತ್ರದಲ್ಲಿ ಪೋಣಿಸುವ ಥರ ಒಂದು ಕ್ರಮವನ್ನು ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ತಗೋಬೇಕು. ಮತ್ತು ಕೆಲವರು ಸೂತ್ರದಲ್ಲಿ ಬರಲ್ಲ. ಈಗ ಒಂದು ನಮ್ಮ ವೈದ್ಯಕೀಯ ಭಾಷೆಯಲ್ಲಿ ಅಂದ್ರೆ ಕೆಲವು ಒಂದು ಪಾರ್ಟ್ ಏನೋ ಗ್ಯಾಂಗ್ರೀನ್ ಆಗಿರ್ತದೆ, ಅದು ಏನು ಮಾಡೋಕ್ಕಲ್ಲ, ಕತ್ತರಿಸಿ ಹೋಗಿಬೇಕಾಗ್ತದೆ. ಸರ್, ಈಗ ನೆಕ್ಸ್ಟ್ ಇಲ್ಲಿ ಕ್ರಮ ಆಗಲಿಲ್ಲ ಮತ್ತೆ ಮುಂದೆ ರಾಜ್ಯಾಧ್ಯಕ್ಷರಿಗೆ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಿಗೆ ಕೊಡ್ತೀವಿ. ರಾಜ್ಯಾಧ್ಯಕ್ಷರು ಭೇಟಿ ಆಗ್ತೀವಿ, ಶಿಸ್ತು ಸಮಿತಿ ಅಧ್ಯಕ್ಷರು ಭೇಟಿ ಆಗ್ತೀವಿ. ನಾವು ಎಲ್ಲೆಲ್ಲಿ ಕಾನೂನುಬದ್ಧವಾಗಿ ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಸಂವಿಧಾನಬದ್ಧವಾಗಿ, ನಮ್ಮ ಪಕ್ಷದ ಸಂವಿಧಾನಬದ್ಧವಾಗಿ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ನಾವು ಮಾಡ್ತೀವಿ. ಆದರೆ ಈ ರೀತಿ ಅಶಿಸ್ತಿನ ವರ್ತನೆ, ಯಾರಿಗೋ ಒಬ್ಬರಿಗೆ ಏಕಪಕ್ಷದಲ್ಲಿ ಮಾತಾಡೋದು, ಪತ್ರಿಕಾಗೋಷ್ಠಿ ನಡೆಸಿ ಹಿರಿಯ ನಾಯಕರ ಮೇಲೆ ಹೇಳಿಕೆಗಳನ್ನು ಕೊಡೋದು, ಅದು ಆ ಥರದ ಸಂಸ್ಕಾರ ನಮ್ಮದಲ್ಲ. ಅದು ನಮ್ಮ ಸಂಸ್ಕೃತಿ ಅಲ್ಲ, ಅದು ನಮ್ಮ ಪಕ್ಷದ ಸಂಸ್ಕೃತಿನೂ ಅಲ್ಲ. ಆ ಥರ ಮಾಡಿದವರು ಬಹುತೇಕ ನಮ್ಮ ಪಕ್ಷದ ಸಂಸ್ಕೃತಿಯೇ ಏನನ್ನೋದು ಇನ್ನೂ ತಿಳಿದಿಲ್ಲ. ಧನ್ಯವಾದ.